ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಪರ್ಮಾ ಮಾಡೆಲ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಪರ್ಮಾ ಮಾಡೆಲ್ ಅಂದ್ರೆ ಏನು? ಪರ್ಮಾ ಮಾಡೆಲ್ ಅನ್ನುವಂಥದ್ದು ಹ್ಯಾಪಿನೆಸ್, ನಮ್ಮ ಲೈಫ್ನಲ್ಲಿ ಖುಷಿಯನ್ನ ಹೆಚ್ಚಾಗಿ ಆಹ್ವಾನ ಮಾಡ್ಕೊಳ್ಳೋದಕ್ಕೆ, ತರುವುದಕ್ಕೆ ಉಪಯೋಗ ಆಗುತ್ತೆ. ಅಕಾರ್ಡಿಂಗ್ ಟು ಸೈಕಾಲಜಿ ದೇರ್ ಇಸ್ ಅ ಮಾಡೆಲ್ ಕಾಲ್ಡ್ ಪರ್ಮಾ ಮಾಡೆಲ್ ಅಂತ. ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಎಲ್ರಿಗೂ ಖುಷಿಯಾಗಿರ್ಬೇಕು, ಲೈಫ್ ಅದ್ಭುತವಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಗೆ ನಮ್ಮ ಲೈಫ್ನ ಅದ್ಭುತವಾಗಿ ಒಂದು ಗುರಿಯನ್ನ ಇಟ್ಕೊಂಡು ಮುಂದೆ ಸಾಗುವಂಥದ್ದು. ಇದನ್ನೆಲ್ಲ ನಿಮ್ಗೆ ಈ ವಿಡಿಯೋನಲ್ಲಿ ಅರ್ಥ ಆಗುವಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಸೊ ಪರ್ಮಾ ಮಾಡೆಲ್ ಅಂದ್ರೆ ಏನು? ಪರ್ಮಾ ಮಾಡೆಲ್ ನಲ್ಲಿ ಒಂದೊಂದು ಲೆಟರ್ ಕೂಡ ಒಂದೊಂದು ವಿಚಾರವನ್ನ ಹೇಳುತ್ತೆ. ಪಿ ಅಂದ್ರೆ ಪಾಸಿಟಿವ್ ಎಮೋಷನ್, ಇ ಅಂದ್ರೆ ಎಂಗೇಜ್ಮೆಂಟ್, ಆರ್ ಅಂದ್ರೆ ರಿಲೇಶನ್ಶಿಪ್ಸ್, ಎ ಅಂದ್ರೆ ಅಕಾಂಪ್ಲಿಷ್ಮೆಂಟ್, ಎಂ ಅಂದ್ರೆ ಮೀನಿಂಗ್. ಸೊ ಇದೆಲ್ಲ ನಮ್ಮ ಲೈಫ್ನಲ್ಲಿ ಒಂದು ಬ್ಯಾಲೆನ್ಸ್ಡ್ ರೂಪವಾಗಿ ನಾವು ನಿರ್ವಹಿಸ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಅದ್ಭುತ ಲೈಫ್ನ ನಮ್ಮ ಒಂದು ಲೈಫ್ ಸ್ಟೈಲಿಗೆ ಹಾಕೊಂಡು ಹೋದಾಗ ಅಫ್ಕೋರ್ಸ್ ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ ಅಂತ ಈ ಒಂದು ರಿಸರ್ಚ್, ಈ ಒಂದು ಥಿಯರಿ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಮೊದಲನೇದೇನಂದ್ರೆ ಪಿ ಇಸ್ ಈಕ್ವಲ್ ಟು ಪಾಸಿಟಿವ್ ಎಮೋಷನ್. ನಮ್ಮ ಒಂದು ಲೈಫ್ನಲ್ಲಿ ಎಷ್ಟು ಒಂದು ನಕಾರಾತ್ಮಕ ಯೋಚನೆ ಅಥವಾ ಇಮೋಷನ್ನ ಅವಾಯ್ಡ್ ಮಾಡ್ತೀವಿ, ಸಕಾರಾತ್ಮಕವಾದ ಒಂದು ವಿಚಾರವನ್ನ ಲೈಫ್ನಲ್ಲಿ ತರ್ತೀವಿ, ಅಫ್ಕೋರ್ಸ್ ನಮ್ಮ ಒಂದು ಮೂಡ್ ಏನಿದೆ, ಮೂಡ್ ಸ್ವಿಂಗ್ಸ್ ಅಂತೀವಿ ಅಥವಾ ಮೂಡ್ ಸರಿ ಇಲ್ಲ ಅಂತೀವಲ್ಲ, ಅದನ್ನೆಲ್ಲ ನಿರ್ವಹಿಸಕ್ಕೆ ಉಪಯೋಗ ಆಗುತ್ತೆ. ಈಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಅಫ್ಕೋರ್ಸ್ ಒಂದೇ ತರ ಇರೋದಿಲ್ಲ, ನಮ್ಮ ಇಮೋಷನ್ ಒಂದೊಂದ್ ತರ ಇರುತ್ತೆ. ಆದ್ರೆ ಒಂದು ನೆಗೆಟಿವ್ ಸ್ಟೇಟ್ ಬಂದಾಗ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಮತ್ತೆ ನಾವು ಎಷ್ಟು ಆ ದಿನದಲ್ಲಿ ಪಾಸಿಟಿವ್ ಎಮೋಷನ್ಗೆ ಎಕ್ಸ್ಪೋಸ್ ಮಾಡ್ಕೊಳ್ತಾ ಇದೀವಿ, ನಮ್ಮನ್ನ ನಾವೇ ಪಾಸಿಟಿವ್ ಎಮೋಷನ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ರೀತಿಯಾಗಿ ತರ್ತಾ ಇದೀವಿ, ಆಗ ಹ್ಯಾಪಿನೆಸ್ ಅನ್ನುವಂಥ ಒಂದು ಎನರ್ಜಿನ ನಾವು ತರಕ್ಕಾಗುತ್ತೆ. ಎಲ್ರಿಗೂ ಖುಷಿಯಾಗಿರ್ಬೇಕು ಅನ್ನುವಂಥ ಆಸೆ ಇರುತ್ತೆ, ಆದ್ರೆ ಮಾಡಕ್ಕೆ ಕಷ್ಟಪಡ್ತಿರ್ತಾರೆ. ಸೊ ನಾವೆಷ್ಟು ಪಾಸಿಟಿವ್ ಎನರ್ಜಿನ ಆ ಒಂದು ದಿನದಲ್ಲಿ ಹಾಗೂ ನಮ್ಮ ಲೈಫ್ ಸ್ಟೈಲ್ನಲ್ಲಿ, ರೂಟೀನಲ್ಲಿ ತಂದ್ರೆ ಖಂಡಿತವಾಗ್ಲೂ ನೀವು ಆ ಒಂದು ಬದಲಾವಣೆನ ನೋಡ್ತೀರಾ. ಎರಡನೇ ವಿಚಾರ ಏನಂದ್ರೆ ಎಂಗೇಜ್ಮೆಂಟ್ ಅಂತ ಹೇಳ್ತೀವಿ. ಎಂಗೇಜ್ಮೆಂಟ್ ಅಂದ್ರೆ ಏನು? ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ನಮ್ಮ 100% ಹಾಕುವಂಥದ್ದು. ಹಾಗೂ ಎಂಗೇಜ್ಮೆಂಟ್ ಅಂದ್ರೆ ಏನು? ಆ ಟೈಮ್ನಲ್ಲಿ ನಾವು ಪ್ರೆಸೆಂಟ್ ಆಗಿರುವಂಥದ್ದು. ನಾವೇನೋ ಕೆಲಸ ಮಾಡುವಾಗ ಬೇರೆ ಎಲ್ಲೋ ಯೋಚನೆ ಮಾಡುವಂಥದ್ದು ಅಥವಾ ಬೇರೆ ಯಾರ ಬಗ್ಗೆನೋ ಯೋಚನೆ ಮಾಡುವಂಥದ್ದನ್ನ ಬಿಟ್ಟು ನಾವೊಬ್ರ ಜೊತೆ ಇದೀವಿ ಅಂದಾಗ, ಅಥವಾ ನಾವೊಂದು ಕೆಲಸ ಮಾಡ್ತಾ ಇದೀವಿ ಅಂದಾಗ, ಅಥವಾ ನಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ನಾವೇನೋ ಒಂದು ವಿಚಾರದಲ್ಲಿ ನಮ್ಮ ಒಂದು ಕೆಲಸ ಅಥವಾ ಏನೇ ಆಗಿರ್ಲಿ ಹಾಕ್ತಾ ಇದೀವಿ, ಆ ಟೈಮ್ನ ಕೊಡ್ತಾ ಇದೀವಿ ಅಂದ್ರೆ ಆ ವ್ಯಕ್ತಿ ಜೊತೆ ಇರುವಂಥದ್ದು. ಈಗ ಎಕ್ಸಾಂಪಲ್, ನೀವು ಏನೋ ಒಂದು ಟಿವಿ ನೋಡ್ತಿರ್ತೀರಾ, ಟಿವಿ ನೋಡುವಾಗ ಏನಾದ್ರೂ ನೋಡ್ಬೋದು ನೀವು, ಆ ಟೈಮ್ನಲ್ಲಿ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರಾ. ಸುಮ್ಮನೆ ಟಿವಿ ಓಡ್ತಿರುತ್ತೆ, ನೀವು ಏನರ ಬಗ್ಗೆನೋ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಅಫ್ಕೋರ್ಸ್ ನೀವು ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇಲ್ಲ, ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬಾ ಮುಳುಗಿದ್ದೀರಾ ಅಂತ. ಅವಾಗ ನಿಮ್ಮ ಎನರ್ಜಿ ಲೆವೆಲ್ ಕೂಡ ಡಿಪ್ ಡೌನ್ ಆಗುತ್ತೆ, ಹಾಗೂ ನೆಗೆಟಿವ್ ಎಮೋಷನ್ ಅನ್ನುವಂಥದ್ದನ್ನ ಎಕ್ಸ್ಪೀರಿಯನ್ಸ್ ಜಾಸ್ತಿ ಮಾಡ್ತೀರಾ. ಸೊ ನೀವು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಆ ಟೈಮ್ನಲ್ಲಿ ಆ ವಿಚಾರದಲ್ಲೇನೆ ನೀವು ಇರ್ಬೇಕಾಗತ್ತೆ. ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂತ ಹೇಳ್ತೀವಿ. ಎಂಗೇಜ್ ಆಗ್ಬೇಕು ಅಂತ ಅದನ್ನೇ ಆ ಒಂದು ಥಿಯರಿನಲ್ಲೂ ಹೇಳ್ತಾ ಇರೋದು. ನೀವು ಏನೇ ಕೆಲಸ ಮಾಡಿದ್ರು ಆ ಟೈಮ್ನಲ್ಲಿ ನೀವು ಆ ಒಂದು ವಿಚಾರಕ್ಕೆ ಎಂಗೇಜ್ಮೆಂಟ್ ನ ಇಟ್ಕೊಳ್ಳುವಂಥದ್ದು, ಆ ಒಂದು ವಿಚಾರಕ್ಕೆ ಕನೆಕ್ಟ್ ಆಗುವಂಥದ್ದು. ಮೂರನೇ ವಿಚಾರ ಏನಾಗುತ್ತೆ ಅಂದ್ರೆ ರಿಲೇಶನ್ಶಿಪ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಹ್ಯಾಪಿನೆಸ್ ಅಕಾರ್ಡಿಂಗ್ ಟು ಸೈಕಾಲಜಿ. ಅಗೇನ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ಒಂದು ಒಂಟಿಯಾಗಿರೋದು, ಒಬ್ಬೊಬ್ರು ಅದನ್ನ ಹೌದು ನನ್ಗೆ ಒಂಟಿಯಾಗಿರಕ್ಕೆ ಇಷ್ಟ ಅಂತ ಇರ್ತಾರೆ, ಆದ್ರೆ ಎಷ್ಟೋ ರಿಸರ್ಚ್ ಪ್ರೂವ್ ಮಾಡಿರೋದೇನಂದ್ರೆ ರಿಲೇಶನ್ಶಿಪ್ಸ್, ಹ್ಯಾಪಿ ಪಾಸಿಟಿವ್ ರಿಲೇಶನ್ಶಿಪ್ಸ್ ನಮ್ಮ ಲೈಫ್ನ ಅದ್ಭುತವಾದ ಒಂದು ಘಟ್ಟಕ್ಕೆ ಮುಟ್ಟಿಸುತ್ತೆ ಅಂತ ಹೇಳ್ತಾರೆ. ಸೊ ಒಂದು ಒಳ್ಳೆಯ ಸಪೋರ್ಟಿವ್ ಫ್ಯಾಮಿಲಿ ಇರುವಂಥದ್ದು, ಒಳ್ಳೆಯ ಸೋಷಿಯಲ್ ಸರ್ಕಲ್ ಇರುವಂಥದ್ದು, ಇಂಥದ್ನೆಲ್ಲ ನೀವು ಎನ್ಹ್ಯಾನ್ಸ್ ಮಾಡ್ಕೊಂಡು ಹೋದಾಗ, ಇಂಥದಕ್ಕೆಲ್ಲ ಇನ್ವೆಸ್ಟ್ ಮಾಡಿದಾಗ ನಿಮ್ಮ ಟೈಮ್,
ಅಫ್ಕೋರ್ಸ್ ನಿಮ್ಮ ಹ್ಯಾಪಿ ಹಾರ್ಮೋನ್ಸ್ ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ಸೊ ರಿಲೇಶನ್ಶಿಪ್ ಕಡೆಗೂ ಕೂಡ ನೀವು ಗಮನ ಕೊಡಬೇಕಾಗತ್ತೆ. ಅವ್ರಿಗೆ ನೀವು ಟೈಮ್ ಕೊಡ್ತಾ ಇದ್ದೀರಾ, ಎಂಥ ಜನರ ಜೊತೆ ನೀವು ಕಾಲ ಕಳೀತಾ ಇದ್ದೀರಾ, ಇದೆಲ್ಲ ತುಂಬಾ ತುಂಬಾ ಮ್ಯಾಟರ್ ಆಗುತ್ತೆ. ಯೋಚನೆ ಮಾಡಿ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ ಜನರ ಜೊತೆ. ಯಾಕಂದ್ರೆ ಎನರ್ಜಿ ಡ್ರೈನರ್ಸ್ ಆಗಿರ್ತಾರೆ ಕೆಲವರು, ಹಾಗೂ ನಿಮ್ಮಿಂದ ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಹತ್ರ ಬಂದಿರ್ತಾರೆ. ಅದ್ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸೊ ನಿಮಗೆ ಗೊತ್ತಾದ್ರೂ ಕೂಡ, ನಿಮ್ಗೆ ನೋವು ಆಗ್ತಾ ಇದೆ ಅಂದ್ರೂ ಕೂಡ, ನೀವು ಆ ಒಂದು ರಿಲೇಶನ್ಶಿಪ್ ನಲ್ಲೂ ಆ ಒಂದು ಬೌಂಡ್ರೀಸ್ ನ ಸೆಟ್ ಮಾಡದೆ ಆ ಒಂದು ನೋವನ್ನ ಅನುಭವಿಸ್ತಿದ್ದೀರಾ ಅಂದ್ರೆ ಯು ಕ್ಯಾನ್ ನೆವರ್ ಬಿ ಹ್ಯಾಪಿ ಅಂತ ಕೂಡ ಹೇಳ್ತೀನಿ. ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದ್ರೆ PERMA ಅಲ್ಲ, ಪರ್ಮಾ. ಸೊ ಇವಾಗ ಬರೆಯುವಂಥದ್ದು ಅಕಾಂಪ್ಲಿಷ್ಮೆಂಟ್. ನಮ್ಮ ಲೈಫ್ ನಲ್ಲಿ ಗುರಿಗಳನ್ನ ನಾವ್ ಯಾವಾಗ್ಲೂ ಇಟ್ಕೋಬೇಕಾಗತ್ತೆ. ಹೌದು, ಏನಾಯ್ತು, ಮದ್ವೆ ಆಗೋಯ್ತು, ಓದಾಯ್ತು, ಕೆಲ್ಸ ಇದೆ, ಇನ್ನೇನು ನಾನು ಮಾಡುವ ಅವಶ್ಯಕತೆ ಇಲ್ಲ, ಈ ಒಂದು ಯೋಚನೆನೆ ನಿಮ್ಮನ್ನ ಕುಗ್ಗಿಸ್ಬಿಡತ್ತೆ. ಸೊ ನೀವು ಒಂದನ್ನ ಮುಟ್ಟದಾಗ, ಒಂದು ವಿಚಾರವನ್ನ ನಿಮ್ಮ ಲೈಫ್ ನಲ್ಲಿ ಸಾಧನೆ ಮಾಡಿದಾಗ ಮುಂದೇನು ಅನ್ನುವಂಥ ಕ್ವೆಶನ್ ನೀವು ಮಾಡ್ಕೋಬೇಕಾಗತ್ತೆ. ಮುಂದೆ ನಾನೇನೇನ್ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಗೋಲ್ ಸೆಟ್ ನ ನೀವು ರೆಗ್ಯುಲರ್ ಆಗಿ ರೀಕ್ರಿಯೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗ ನಮ್ಮ ಲೈಫ್ ನಲ್ಲಿ ನಾವು ಏನೇ ಮಾಡ್ಬೇಕು ಅಂತ ಇದ್ರೂ ಕೂಡ ಅದನ್ನ ನಾವು ಮಾಡಾದ ನಂತರ ಇಷ್ಟೇ ಸಾಕು, ಇನ್ನೇನು ಬೇಡ, ಹಾಗಿದ್ಬಿಟ್ರೆ ಲೈಫ್ ಒಂದು ರುಟೀನ್ ತರ ಆಗತ್ತೆ. ಅದ್ರಲ್ಲೇನು ತಪ್ಪಿಲ್ಲ, ಅಂದ್ರೆ ಲೈಫ್ ಬೋರಿಂಗ್ ಆಗತ್ತೆ ನಿಮ್ಗೆ. ಅವಾಗ ನಿಮ್ಗೂ ಕೂಡ ಆ ಒಂದು ಸ್ವಾರಸ್ಯಕರವಾದ ಎನರ್ಜಿನ ನಿಮ್ ಲೈಫಲ್ಲಿ ತರಕ್ ಆಗೋದಿಲ್ಲ. ಸೊ ನೀವ್ ಏನಾದ್ರೂ ಮಾಡಿದ್ರಿ, ಏನಾದ್ರೂ ಒಂದು ಸಾಧನೆ ಮಾಡಿದೀರಾ ಅಂದ್ರೆ ನೆಕ್ಸ್ಟ್ ನಾನು ಇನ್ನೇನ್ ಮಾಡ್ಬೇಕು ಅನ್ನೋ ಆಸೆ ಇದೆ ಅಂತ ಯೋಚನೆ ಮಾಡಿ. ನೀವೆಷ್ಟು ಅಕಂಪ್ಲಿಷ್ಡ್ ಆಗಿರ್ತೀರಾ ಲೈಫ್ ನಲ್ಲಿ, ಎಷ್ಟು ನೀವು ಲೈಫ್ ಗೋಲ್ ಕಡೆಗೆ ಗಮನ ಕೊಟ್ಕೊಂಡು ಅದನ್ನ ಅಚೀವ್ ಮಾಡ್ತೀರಾ ನೋಡಿ, ಅಗೇನ್ ಹಾರ್ಮೋನ್ಸ್ ವಿಲ್ ಬಿ ರಿಲೀಸ್ಡ್. ಹಾರ್ಮೋನ್ಸ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಮುಂದೆ ಕೂಡ. ಬಟ್ ಆಸ್ ಐ ಟೋಲ್ಡ್, ಕೀಪ್ ಅ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಗೋಲ್. ಅದು ಇಂಪಾರ್ಟೆಂಟ್ ಆಗುತ್ತೆ, ಎಂಥವ್ರಿಗೆ ಆಗಿರ್ಲಿ, ಚಿಕ್ಕದೋ ದೊಡ್ಡದೋ ಅದು ಮ್ಯಾಟರ್ ಆಗಲ್ಲ. ಬಟ್ ಮುಂದೆ ನಾನು ಇದನ್ನ ಮಾಡಬೇಕು, ಈ ವರ್ಷದಲ್ಲಿ ಇದನ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೀನಿ, ಈ ವರ್ಷದಲ್ಲಿ ಈ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು, ಅಥವಾ ಈ ವರ್ಷದಲ್ಲಿ ಈ ಒಂದು ಬಿಸ್ನೆಸ್ಗೆ ನಾನು ಕೈ ಹಾಕಬೇಕು ಅಂತ ಇದ್ದೀನಿ. ಸೊ ಸಮ್ ಕೈಂಡ್ ಆಫ್ ಅ ಗೋಲ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಲಾಸ್ಟ್ ಏನಾಗುತ್ತೆ ಅಂದ್ರೆ ಮೀನಿಂಗ್ ಅಂದ್ರೆ ಏನು? ನಿಮ್ಮ ಲೈಫ್ ನಲ್ಲಿ ಒಂದು ಅರ್ಥಪೂರ್ಣವಾದ ವಿಚಾರವನ್ನ ತರಬೇಕು ಅಂತ ಇದ್ದೀರಾ ಅಂದ್ರೆ, ನೀವು ಸೊಸೈಟಿಗೆ ಏನಾದ್ರೂ ಕೊಡುವಂತ ಒಂದು ಯೋಚನೆನೂ ಬೆಳೆಸ್ಕೋಬೇಕಾಗತ್ತೆ. ಅಂದ್ರೆ ಸರ್ವಿಸ್ ಮಾಡುವಂಥದ್ದು, ಅಥವಾ ನಿಮ್ಗೇನೋ ಗೊತ್ತಿದೆ ಅಂದ್ರೆ ಅದನ್ನ ಇನ್ನೊಬ್ರಿಗೆ ಹೇಳ್ಕೊಡುವಂಥದ್ದು, ಮತ್ತು ಯಾವ್ದಾದ್ರೂ ರೀತಿಯಾದ ದಾನ ಧರ್ಮಗಳನ್ನ ಮಾಡುವಂಥದ್ದು, ಫಾಲೋ ಮಾಡುವಂಥದ್ದು. ಸ್ಪಿರಿಚುವಲ್ ಪವರ್ ಇದೆಯಲ್ಲ, ಅಂದ್ರೆ ನಂಬಿಕೆ, ರಿಲಿಜಿಯಸ್ ಬಿಲೀವ್ಸ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಯಾವುದೇ ರಿಲಿಜಿಯನ್ ಆಗಿರ್ಬೋದು, ಯಾವುದೇ ಒಂದು ಕಾಸ್ಟ್, ಇದೆಲ್ಲ ಮ್ಯಾಟರ್ ಆಗಲ್ಲ. ಆದ್ರೆ ನೀವು ನಿಮ್ಮ ಆನ್ಸೆಸ್ಟರ್ಸ್, ಅಂದ್ರೆ ಪೂರ್ವಜರು ಏನನ್ನ ತುಂಬಾ ನಂಬುತ್ತಾರೆ, ಯಾವ ಒಂದು ದೇವರನ್ನ ತುಂಬಾ ನಂಬುತ್ತಾರೆ, ನೀವು ಅದನ್ನ ಫಾಲೋ ಮಾಡೋದ್ರಲ್ಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಮತ್ತೆ ಖುಷಿಯನ್ನ ನಿಮ್ ಲೈಫ್ ನಲ್ಲಿ ತರಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಯಾಕೆ ಅಂದ್ರೆ ನಮ್ಮನ್ನ ಮೀರಿ ಒಂದು ಶಕ್ತಿ ಇದ್ದೇ ಇರುತ್ತೆ. ಅಂಡ್ ಅದನ್ನ ನಾವು ನಂಬಬೇಕಾಗತ್ತೆ. ನಾವ್ ಎಷ್ಟು ನಂಬಿಕೆ ಇಟ್ಕೊಳ್ತೀವಿ ಹಾಗೂ ಪಾಸಿಟಿವ್ ಆಗಿ ಅದನ್ನ ನಂಬಿಕೆ ಇಟ್ಕೊಳ್ತೀವಿ, ಮೋಟಿವೇಟ್ ಮಾಡ್ತೀವಿ, ನಾವೇ ಮೋಟಿವೇಟ್ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಲೈಫ್ ಕೂಡ ಅಷ್ಟೇ ಅದ್ಭುತವಾಗಿ ಮೀನಿಂಗ್ಫುಲ್ ಆಗಿ ಕೂಡಿರುತ್ತೆ. ಆಗ್ಲೇ ಹೇಳ್ದಾಗೆ ನಮ್ಮ ಲೈಫ್ ನಲ್ಲಿ ಏನೇನ್ ಸಾಧನೆ ಮಾಡ್ತೀವಿ ಅದು ಸೆಕೆಂಡ್ರಿ. ಬಟ್ ನಮ್ಮನ್ನು ಅಂದ್ರೆ ಯಾವಾಗ್ಲೂ ನಮ್ಮ ಬಗ್ಗೆನೇ ಸ್ವಾರ್ಥತೆನ ಅತಿಯಾಗಿ ಹೊಂದಿರುವುದು ಒಳ್ಳೇದಲ್ಲ. ನಮ್ಮ ಲೈಫ್ ನಲ್ಲಿ ಏನೇನ್ ಸಾಧನೆ ಮಾಡ್ಬೇಕು ಅಂತ ಸಾಧನೆ ಮಾಡಾದ ನಂತರ ನನ್ನ ಸೊಸೈಟಿಗೆ ಏನ್ ಕೊಡುಗೆ ಕೊಡ್ಬೇಕು, ನನ್ನ ಸೊಸೈಟಿಗೆ ಇನ್ನೇನ್ ನನ್ನ ಕಡೆಯಿಂದ ಮಾಡಬಹುದು, ಮೇ ಬಿ ಗಿಡ ನೆಡುವಂಥದ್ದು, ಇದೆಲ್ಲ ಸೋಷಿಯಲ್ ಕಾಸ್ ಅಂತೀವಲ್ಲ, ನಿಮಗೆ ಯಾವುದು ಅರ್ಥಗರ್ಭಿತ ಅನ್ಸುತ್ತೆ ಅಂತ ಕೆಲಸಗಳಿಗೆ ಕೈ ಹಾಕುವಂಥದ್ದು, ಸೋಷಿಯಲ್ ಸರ್ವಿಸ್ ಅಂತ ನಾನು ಅದಕ್ಕೆ ಹೇಳಿದ್ದು. ಯಾವುದೇ ರೀತಿಯಾದ ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡದೆ ಏನೋ ಒಂದು ಕೆಲಸವನ್ನ ಮಾಡಿದಾಗ ಅದು ನಿಮ್ಗೆ ಇಂಟರ್ನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ನಿಮ್ಮ ಲೈಫಿಗೆ ಅರ್ಥ ಕೊಡುತ್ತೆ. ಇದನ್ನ ನೀವೆಷ್ಟು ಮಾಡ್ತೀರಾ ಅದು ನಿಮ್ಗೆ ಅಷ್ಟೇ ಒಂದು ಪಾಸಿಟಿವ್ ಎನರ್ಜಿ ಅಂಡ್ ಹ್ಯಾಪಿನೆಸ್ ನ ಸಂತೋಷವನ್ನ ಕೊಡುತ್ತೆ. ಸೊ ಹಾರ್ಮೋನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇಲ್ಲಿ 4 ಹಾರ್ಮೋನ್ಸ್ ಇದೆ ನಮ್ಮ ಖುಷಿಯನ್ನ ಸ್ಟೆಬಿಲೈಸ್ ಅಂಡ್ ಆಕ್ಸಿಲರೇಟ್ ಮಾಡುವುದಕ್ಕೆ. ಮೊದಲನೇ ಹಾರ್ಮೋನ್ ಏನಂದ್ರೆ ಡಾಪಮಿನ್ ಅಂತ ಹೇಳ್ತೀವಿ, ಆಕ್ಸಿಟಾಸಿನ್ 2ನೇದು, 3ನೇದು ಸೆರೆಟಾನಿನ್, 4ನೇದು ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ. ಸೊ ಡಾಪಮಿನ್ ಅನ್ನುವಂಥದ್ದು ರಿವಾರ್ಡ್. ಅಂದ್ರೆ ನಾವೇನಾದ್ರೂ ಒಂದು ಕೆಲಸ ಅಂದ್ರೆ ಈಗ ನೀವೇನೋ ಒಂದು ಇಂಟರ್ವ್ಯೂಗೆ ತುಂಬಾ ಎಫರ್ಟ್ಸ್ ಹಾಕ್ತಿದ್ದೀರಾ, ನೀವು ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿದ್ರಿ, ನೀವು ಸೆಲೆಕ್ಟ್ ಆದ್ರಿ, ನಿಮ್ಗೆ ಕೆಲಸ ಸಿಕ್ತು ಅಂದಾಗ
ದಟ್ ಈಸ್ ಅ ರಿವಾರ್ಡ್. ನಿಮ್ಗೆ ಖುಷಿ ಆಯ್ತು, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ನೀವು ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೊಂಡು ಏನೋ ಮಾಡ್ತಿರ್ತೀರಾ, ಅದು ನಿಮ್ಗೆ ಸಿಕ್ಕಿದ ತಕ್ಷಣ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದನ್ನ ನಾವು ಡಾಪಮಿನ್ ಅಂತ ಹೇಳ್ತೀವಿ. ರಿವಾರ್ಡ್ ಫ್ಯಾಕ್ಟರ್ ಯಾವುದೇ ವಿಚಾರ ಆಗಿರ್ಲಿ, ನೀವು ಸಕ್ಸಸ್ ನ ನೋಡಿದ್ರೆ ಈ ಡಾಪಮಿನ್ ಅನ್ನುವಂತಹ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ನೀವು ಎಷ್ಟು ಇದಕ್ಕೆ ಎಫರ್ಟ್ಸ್ ಹಾಕ್ತಿರ್ತೀರಾ ನಿಮ್ಮ ಲೈಫ್ನಲ್ಲಿ, ನೀವು ಎಷ್ಟು ಈ ಒಂದು ವಿಚಾರದ ಕಡೆಗೆ ಗಮನ ಹರಿಸ್ತೀರಾ, ಈ ಒಂದು ಡಾಪಮಿನ್ ಅನ್ನುವಂತಹ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಹ್ಯಾಪಿ ಫ್ಯಾಕ್ಟರ್ ನಿಮ್ಮ ಲೈಫ್ನಲ್ಲಿ ತರುವುದಕ್ಕೆ. ಎರಡನೇ ವಿಚಾರ ಆಕ್ಸಿಟಾಸಿನ್ ಅಂತ ಹೇಳ್ತೀವಿ. ಇದನ್ನ ಲವ್ ಹಾರ್ಮೋನ್ ಅಂತ ಕೂಡ ಹೇಳ್ಬೋದು ನಾವು. ಆಕ್ಸಿಟಾಸಿನ್ ಅನ್ನುವಂಥದ್ದು ರಿಲೇಶನ್ಶಿಪ್ಸ್ ನಲ್ಲಿ ಪ್ರೀತಿ ನೋಡುವಂಥದ್ದು, ಫ್ರೆಂಡ್ಶಿಪ್ಸ್ ನಲ್ಲಿ ಪ್ರೀತಿ ನೋಡುವಂಥದ್ದು, ಅದನ್ನ ಎನ್ಹ್ಯಾನ್ಸ್ ಮಾಡೋಕ್ಕೆ ನೀವು ಇನ್ನೇನ್ ಮಾಡಬಹುದು ಅಂತ ವಿಚಾರಗಳಿಗೆ ಕೈ ಹಾಕುವಂಥದ್ದು, ನಿಮ್ಮ ಫ್ರೆಂಡ್ಸ್ ನ ಮೀಟ್ ಮಾಡುವುದು, ನಿಮ್ಮ ಕೊಲೀಗ್ಸ್ ನ ಮೀಟ್ ಮಾಡಿ ಅವ್ರ ಜೊತೆ ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡುವುದು, ಆ ಟೈಮ್ ನಲ್ಲೂ ಕೂಡ ಈ ಒಂದು ಲವ್ ಹಾರ್ಮೋನ್ ಅನ್ನುವಂಥದ್ದು ಆಕ್ಸಿಟಾಸಿನ್ ಅನ್ನುವಂತಹ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ದಟ್ ಆಲ್ಸೋ ಎನ್ಹ್ಯಾನ್ಸಸ್ ಯೋರ್ ಹ್ಯಾಪಿ ಕೆಮಿಕಲ್ಸ್ ಅಂತ ಹೇಳ್ತೇವೆ. ಮೂರನೇದೇನಂದ್ರೆ ಸೆರಿಟೋನಿನ್, ಮೂಡ್ ಸ್ಟೆಬಿಲಿಟಿ, ಮೂಡ್ ಸ್ಟೆಬಿಲೈಸರ್ ಅಂತ ಹೇಳ್ತೀವಿ. ನಿಮ್ಮ ದೈನಂದಿನ ವಿಚಾರ, ಡೈಲಿ ಹ್ಯಾಬಿಟ್ಸ್ ನ ಒಂದು ಹತೋಟಿನಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ಕರೆಕ್ಟ್ ಆಗಿ ನಿದ್ದೆ ಮಾಡಿದಾಗ ಈ ಒಂದು ಸೆರಿಟೋನಿನ್ ಅನ್ನುವಂತಹ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ದಟ್ ಗಿವ್ಸ್ ಯು ಅ ಕೈಂಡ್ ಆಫ್ ಎನರ್ಜಿ, ಪಾಸಿಟಿವ್ ಎನರ್ಜಿ, ಹಾಗೂ ಒಂದು ಹೈ ಲೆವೆಲ್ ಆಗಿರುವಂತಹ ಒಂದು ಫೀಲ್ ಕೊಡುತ್ತೆ ನಿಮ್ಗೆ. ಒಬ್ಬೊಬ್ರು, ಈಗ ನನಗೂ ಕೂಡ ಒಳ್ಳೆ ನಿದ್ದೆ ಬಂತು ಅಂದ್ರೆ ನಾನು ಎಷ್ಟು ಒಳ್ಳೆ ನಿದ್ದೆ ಮಾಡಿದೆ ಅಂತ ಹೇಳ್ತೀನಲ್ಲ, ಸೊ ದಟ್ ಗಿವ್ಸ್ ಅ ವೆರಿ ಗ್ರೇಟ್ ಫೀಲ್ ಇನ್ಸೈಡ್ ಯು. ಸೊ ಇದನ್ನು ಕೂಡ ನೀವು ಗಮನ ಹರಿಸ್ಬೇಕಾಗತ್ತೆ. ಒಳ್ಳೆ ನಿಮ್ಗೆ ಇಷ್ಟ ಇರುವಂತ ಒಂದು ಆಹಾರನ ಸೇವನೆ ಮಾಡಿದ್ರು ಕೂಡ ಈ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ದಟ್ ಇಸ್ ಸೆರಿಟೋನಿನ್. ಸೊ ನಿಮ್ಮ ಮೂಡ್ನ ಇದು ತುಂಬಾ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ. ನೀವು ಯಾವುದಕ್ಕೆ ಎಕ್ಸ್ಪೋಸ್ ತುಂಬಾ ಆಗ್ತಾ ಇರ್ತೀರಾ ಆ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಸ್ಪೆಷಲಿ ಹ್ಯಾಪಿ ಕೆಮಿಕಲ್ಸ್ ರಿಲೀಸ್ ಆಗುವಂಥದ್ದು, ಈ ಒಂದು ಸೆರಿಟೋನಿನ್ ರಿಲೀಸ್ ಆಗುವಂಥದ್ದು ಮೇ ಬಿ ಈಗ ನೀವು ಒಂದು ಯೋಗ ಕ್ಲಾಸಿಗೆ ಹೋದ್ರಿ, ಅಲ್ಲಿ ಸ್ವಲ್ಪ ಮೆಡಿಟೇಷನ್ ಮಾಡಿದ್ರಿ, ಬಾಡಿ ರಿಲ್ಯಾಕ್ಸ್ ಆಯ್ತು. ಬಾಡಿ ಎಷ್ಟು ರಿಲ್ಯಾಕ್ಸ್ಡ್ ಸ್ಟೇಟ್ ನಲ್ಲಿ ಇರುತ್ತೆ, ಈ ಒಂದು ಸೆರಿಟೋನಿನ್ ಅನ್ನುವಂಥ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಬ್ರೈನ್ ಇಂದ. ನಾನು ಹೇಳ್ತಾ ಇರುವಂಥದ್ದು ನಾಲ್ಕನೆಯ ಹಾರ್ಮೋನ್ ಏನಂದ್ರೆ ಎಂಡೋರ್ಫಿನ್ಸ್ ಅಂತ ಹೇಳ್ತೀವಿ. ಎಂಡೋರ್ಫಿನ್ಸ್ ಅನ್ನುವಂಥದ್ದು ಪೇಯ್ನ್ ಕೊಟ್ಟು ಒಂದು ಎನರ್ಜಿನ ಕೊಡುವಂಥದ್ದು. ಅಂದ್ರೆ ಈಗ ನೀವು ಎಕ್ಸಸೈಸ್ ಮಾಡಿದಾಗ, ಜಾಗಿಂಗ್ ಮಾಡಿದಾಗ, ವಾಕಿಂಗ್ ಮಾಡಿದಾಗ, ಅಥವಾ ಇಂಟೆನ್ಸ್ ಯೋಗ ಮಾಡಿದಾಗ ನಿಮ್ಮ ಬಾಡಿಗೆ ಪೇನ್ ಸಿಗುತ್ತೆ. ಆದ್ರೆ ಪೇನ್ ಸಿಕ್ಕಿದ್ ಒಂದೇ ಒಂದು 2 ನಿಮಿಷಗಳಲ್ಲೇನೆ ನಿಮ್ಗೆ ಒಂದು ಹ್ಯಾಪಿ ಕೆಮಿಕಲ್, ಅದೇನೆ ಎಂಡೋರ್ಫಿನ್ ರಿಲೀಸ್ ಆಗುತ್ತೆ. ಸೊ ಆ ಒಂದು ಸ್ಟ್ರೆಸ್ ಏನು ನೀವು ಇಂಟೆನ್ಸ್ ಆಗಿ ಕ್ರಿಯೇಟ್ ಮಾಡಿದ್ರಿ, ದಟ್ ರಿಲೀಸಸ್ ಅ ಹ್ಯಾಪಿ ಹಾರ್ಮೋನ್ ಕಾಲ್ಡ್ ಎಂಡೋರ್ಫಿನ್ಸ್. ಸೊ ಈ 4 ಹಾರ್ಮೋನ್ಸ್ ನ ನೀವು ನಿಮ್ಮ ಲೈಫ್ ನಲ್ಲಿ ಎಷ್ಟು ಟ್ರಿಗರ್ ಮಾಡ್ತಾ ಹೋಗ್ತೀರಾ ಪಾಸಿಟಿವ್ ಆಗಿ, ನೀವು ಅಷ್ಟೇ ಆನಂದದ ಬ್ಯೂಟಿಫುಲ್ ಲೈಫ್ ನ ಖಂಡಿತವಾಗ್ಲೂ ನಿಮ್ ಲೈಫಲ್ಲಿ ತರಕ್ ಸಾಧ್ಯ. ಸೊ ಇದೆಲ್ಲ ತುಂಬಾ ಸಿಂಪಲ್ ಆಗಿರುವಂತಹ ವಿಚಾರನೇ, ಆದ್ರೆ ನಾವು ಮಾಡೋದಿಲ್ಲ. ನಾವು ಒಂದೊಂದ್ಸಲ ನಾನು ಇವಾಗ ಏನೇನ್ ಎಕ್ಸ್ಪ್ಲೇನ್ ಮಾಡಿದೆ ಇದೆಲ್ಲ ನಿಮಗ್ ಗೊತ್ತೇ ಇರುತ್ತೆ, ಆದ್ರೆ ರಿಮೈಂಡರ್ ಅಂತೀವಲ್ಲ, ಯಾರಾದ್ರೂ ಇದನ್ನ ಒಂದ್ ಸ್ವಲ್ಪ ನೆನಪಿಸ್ಬೇಕಾಗತ್ತೆ. ಅದನ್ನೇ ನಾನು ಈಗ ಮಾಡಿದ್ದು, ಜಸ್ಟ್ ರಿಮೈಂಡಿಂಗ್ ಯು. ಜಸ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನ ಮಾಡಿದ್ರೆ ನಿಮ್ಗೆ ಈ ತರ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ, ಹಾಗೂ ನಿಮ್ಗೆ ಈ ತರ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಕೂಡ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ನಮಸ್ಕಾರ.